ಇಲಾಖೆಯಲ್ಲಿ ವಾಹನ ತಪಾಸಣೆಯ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ ಪಡೆಯುವುದಕ್ಕೆ ಸುಮಾರು 50 ಗ್ರೂಪ್ ಸಿ ಲಿಪಿಕಾ ಸಿಬ್ಬಂದಿ ತಾಂತ್ರಿಕ ಶಿಕ್ಷಣದ ನಕಲಿ ಸೇವಾನುಭವ ಪ್ರಮಾಣ ಪತ್ರವನ್ನ ನೀಡಿ ಸಂಜೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಓದ್ತಾ ಇರೋ ಆರೋಪ ಇದೆ. ಈ ಬಗ್ಗೆ ಎಸ್ಐಟಿ ರಚಿಸಿ ತನಿಖೆ ನಡೆಸಬೇಕು ಅಂತ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ ಒತ್ತಾಯಿಸಿದರು. ಸಾರಿಗೆ ಅಕ್ರಮದ ಕುರಿತು ಶರವಣ ಕೇಳಿದಂತ ಪ್ರಶ್ನೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಲಾಪದಲ್ಲಿ ಉತ್ತರವನ್ನ ಕೊಟ್ಟರು. ಸಾರಿಗೆ ಇಲಾಖೆಯ ಲಿಪಿಕಾ ಸಿಬ್ಬಂದಿ ಕಾನೂನು ಬಾಹಿರವಾಗಿ ನಕಲಿ ಸೇವಾನುಭವ ಪ್ರಮಾಣ ಪತ್ರವನ್ನ ಪಡೆದಿರೋದು ಇನ್ನು ತನಿಖೆ ಹಂತದಲ್ಲಿದೆ. ತಪ್ಪಿತಸ್ಥರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದರು. ಸಾರಿಗೆ ಇಲಾಖೆ ಬಡ್ತಿ ಹಿಂದೆ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿರೋ ಅನುಮಾನ ಇದೆ. ವಂಚನೆ ಮಾಡಿರೋ ಅಭ್ಯರ್ಥಿಗಳನ್ನ ಬಂಧಿಸಬೇಕು ಅಂತ ಕೇಳಿದರು. ಸರ್ಕಾರದ ಸುತ್ತೋಲೆ ಇದೆ. ಸರ್ಕಾರದ ಸುತ್ತೋಲೆ ಪ್ರಕಾರ ಆಗಲೇ RTO ಇಲಾಖೆಯಲ್ಲಿ FDA ಆಗಲಿ SDA ಆಗಲಿ ಹೆಲ್ಪರ್ ಆಗಲಿ ಡ್ರೈವರ್ ಆಗಲಿ ಯಾರೇ ಕೆಲಸ ಮಾಡ್ತಿರೋರು ಯಾವುದೇ ಸಿಬ್ಬಂದಿಯವರಿರಲಿ ಅವರು ಕೆಲಸ ಮಾಡ್ತಾನೆ ಸಂಜೆ ಹೊತ್ತು ಕಾಲೇಜಿಗೆ ಹೋಗಿ ಡಿಪ್ಲೊಮಾ ಪದವಿಯನ್ನು ಕೂಡ ಪಡೆದು ಕನಿಷ್ಠ 2 ವರ್ಷ ತಾಂತ್ರಿಕ ಆ ಒಂದು ಕಾಯಂ ಸೇವೆ ಏನಿದೆ ಅದರ ಅನುಭವದ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಇದೆ. ಅದು ಕೊಟ್ಟಿಲ್ಲ. ಎರಡನೇದಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರನೇ ಕೆಲಸ ಮಾಡೋರು ಸಿಬ್ಬಂದಿ ಯಾರಿದ್ದಾರೆ ಅವರು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈವ್ನಿಂಗ್ ಕಾಲೇಜ್ ಇರಬೇಕು ಅನ್ನೋದು ಕೂಡ ಇದೆ. ಅದರಲ್ಲಿ ಇನ್ ಸರ್ವಿಸಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ, ಎಲ್ಲ ಇಲಾಖೆಯಲ್ಲೂ ಇರ್ತಾರೆ. ಆ ಥರ ನಮ್ಮಲ್ಲಿ ಏನಾಗಿರುತ್ತೆ, ಈ ಕ್ಲಾಸ್ 3 ಇದರಲ್ಲಿ FDC ಬರ್ತಾರೆ, ಸ್ಟೆನೋ ಬರ್ತಾರೆ, ಸೀನಿಯರ್ ಟೈಪಿಸ್ಟ್ ಬರ್ತಾರೆ. ಇವರಿಗೆಲ್ಲ ಏನಾಗುತ್ತೆ ಹೈಯರ್ ಸ್ಟಡೀಸ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದೇ ಈ ಇಲಾಖೆಯಲ್ಲೂ ಇದ್ದಾಗೆ ಮೊದಲು PWD ಇತ್ತು, ಇರಿಗೇಷನ್ನು ಮತ್ತು KEB UD ಎಲ್ಲ ಇಲಾಖೆಯಲ್ಲೂ ಇರುತ್ತೆ. ಇಲ್ಲೇನಾಗಿದೆ 2022ರಲ್ಲಿ ಏನಾಗುತ್ತೆ ನಮ್ಮಲ್ಲೂ ಈ RTO ಡಿಪಾರ್ಟ್ಮೆಂಟಲ್ಲೂ ಕೂಡ ಕ್ಲಾಸ್ 3 ಇರ್ತಕ್ಕಂಥವ್ರು ಹೈಯರ್ ಸ್ಟಡೀಸ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದೇ ಅವರು ಡಿಪ್ಲೊಮಾ ಓದೋದಕ್ಕೆ ಅಥವಾ ಇಂಜಿನಿಯರಿಂಗ್ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಭಾಧ್ಯಕ್ಷರೇ. ಅದಾದಮೇಲೆ ಅದರಲ್ಲಿ 3 ವರ್ಷ ಆಗಬೇಕು ಡಿಪ್ಲೊಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.